ಸೊ ನಮ್ಮದು ಚೆಕ್ ಇನ್ ಆಯಿತು. ವಿ ಗಾಟ್ ದ ಬೋರ್ಡಿಂಗ್ ಪಾಸ್. We are really impressed. Hi guys, welcome to our room tour. ಹೊರಗಡೆ ಹೋಗ್ತಾ ಇದೀವಿ ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ. ಇಲ್ಲಿ ನೋಡ್ಬೋದು ನೀವು ಸ್ಕ್ವಿಡ್, ಪ್ರಾನ್ಸ್ ಬರೀ ಈ ತರದೇ ಇದೆ. ಯು ಕ್ಯಾನ್ ಸಿ ಎಷ್ಟು ಗುಂಡುಗಿದೆ ನೂಡಲ್ಸ್ ಅಂತ. ನಾನು ಇದನ್ನ ಯಾವಾಗ್ಲೂ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ. ಐ ಡೋಂಟ್ ನೋ, ಇವಾಗ ರಿಯಲ್ ಆಗಿ ನೋಡ್ತಾ ಇರೋದಕ್ಕೆ ವೆರಿ ಸರಿಯಲ್ ಅನ್ಸ್ತಾ ಇದೆ. ಇವತ್ತು ನಾವು ಫಿಫಿ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಐ ಆಮ್ ವೆರಿ ಎಕ್ಸೈಟೆಡ್. ತುಂಬಾ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಇಲ್ಲಿ ಚೆನ್ನಾಗಿದೆ ಅಂತ. ಪ್ರೈವೇಟ್ ಲಾಂಗ್ ಬೋಟ್ ತಗೊಂಡಿದ್ವಿ ನಾವು. ಆ ವಿಡಿಯೋಸ್ ಹಾಕ್ತೀನಿ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಐಲ್ಯಾಂಡಿಗೆ ಬಂದಿದ್ದೀವಿ, ಮಾಯಾ ಬೇ ಅಂತ. ಪ್ರತಿಯೊಂದು ಸೀನರಿ ಎಷ್ಟು ಚೆನ್ನಾಗಿದೆ ಅಂದ್ರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 3 ಇಯರ್. ಇವತ್ತು ನಾವು ಫುಕೇತಿಂದ ಚೆಕ್ಔಟ್ ಆಗಿ ಕ್ರಾಬಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೆಳಗ್ಗೆ ವಿ ಆರ್ ಎಕ್ಸ್ಪ್ಲೋರಿಂಗ್ ದ ಟ್ರೆಡಿಷ್ನಲ್ ಸೈಡ್ ಆಫ್ ಥೈಲ್ಯಾಂಡ್. ಟೆಂಪಲ್ಸ್ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಐಟನರಿ ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ. 11 o'clock ಪಿಕಪ್ ಇರೋದು ನಮ್ಮದು. ಲೇಟಾಗಿ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಇವತ್ತಾದರೂ ನೆಮ್ಮದಿಯಿಂದ ಅಂತ ಬಂದಿದ್ದೀವಿ. ನೆನ್ನೆ ಫುಲ್ಲು ಫಾಸ್ಟಾಗಿ ತಿಂದಿದ್ದು ನಾವು. ಕರೆಕ್ಟಾಗಿ ಏನೂ ತಿನ್ನೋಕ್ಕಾಗಲಿಲ್ಲ. ಐ ಥಿಂಕ್ ಇಟ್ಸ್ 8:50 ಸಮಥಿಂಗ್. ಲೆಟ್ಸ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್. ಆಮೇಲಿಂದ ರೆಡಿಯಾಗಿ ಲೆಟ್ಸ್ ಲೀವ್ ಟು ಎಕ್ಸ್ಪ್ಲೋರ್ ದ ಸಿಟಿ. ನನಗೆ ನಮ್ಮ ರೆಸಾರ್ಟ್ದು ಈ ಪೂಲ್ ವ್ಯೂ ತುಂಬ ಇಷ್ಟ. ಸೊ ಯಾ, ಲೆಟ್ಸ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ವಿ ಆರ್ ಡನ್ ವಿತ್ ಆರ್ ಬ್ರೇಕ್ಫಾಸ್ಟ್. ಈಗ ಪಟ್ಟ 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 ಅಂತ ಹೋಗಿ ರೆಡಿ ಆಗಿಬಿಡೋಣ. ಕಿಡ್ಡಿದು ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಬ್ಯಾಗೆಲ್ಲ ನೆನ್ನೆ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ. ದಿಸ್ ಈಸ್ ವಾಟ್ ದ ಔಟ್ಫಿಟ್ ಲುಕ್ಸ್ ಲೈಕ್. ಇವತ್ತು ನಮ್ಮ ಟ್ಯಾಕ್ಸಿ ಆಲ್ರೆಡಿ ಬಂದಿದೆ ಅನಿಸುತ್ತೆ. ಲೇಟ್ ಆಗ್ತಾ ಇದೆ. ಲೆಟ್ಸ್ ಲೀವ್. ಫುಲ್ ಟ್ರೆಡಿಷ್ನಲ್ ಪ್ಲೇಸಸ್ ಆಫ್ ಥೈಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಈ ಥರ ಟ್ಯಾಕ್ಸೀಸ್ ಬರುತ್ತೆ ನಮ್ಮನ್ನ ಡೈಲಿ ಪಿಕಪ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಇದು ಒಳಗಡೆ. ಇಟ್ಸ್ ವೆರಿ ಕಂಫರ್ಟಬಲ್. ಸೊ ಲೆಟ್ಸ್ ಗೋ. ಸೊ ಇವಾಗ ನಾವು ಚಲಾಂಗ್ ಟೆಂಪಲಿಗೆ ಬಂದು ರೀಚ್ ಆಗಿದ್ವಿ. ಇಟ್ಸ್ ಸೋ ಬ್ಯೂಟಿಫುಲ್. ಫುಲ್ ಟ್ರೆಡಿಷ್ನಲ್ ವೈಬ್ಸ್ ಕೊಡ್ತಾ ಇದೆ. ಐ ವಿಲ್ ಶೋ ಯು. ಸೊ ದಿಸ್ ಇಸ್ ದ ಮೇನ್ ಟೆಂಪಲ್. ಇವಾಗ ವಿ ಆರ್ ಗೆಟಿಂಗ್ ಇನ್ಸೈಡ್. ವಿ ಆರ್ ಡನ್ ವಿತ್ ದ ಟೆಂಪಲ್ ವಿಸಿಟ್. ಇವತ್ತಿನ ವೆದರ್ ತುಂಬ ಹ್ಯೂಮಿಡ್ ಇತ್ತು. ಹೆವಿ ಶೆಕೆ ಅನಿಸ್ತಾ ಇದೆ. ಸೊ ಇಲ್ಲಿಂದ ವಿಲ್ ಹ್ಯಾವ್ ಲಂಚ್. ಅದಾದಮೇಲೆ ನಾವು ಕ್ರ್ಯಾಬಿಗೆ ಚೆಕ್ ಇನ್ ಆಗ್ತೀವಿ. ಫುಕೇತಿಂದ ಕ್ರ್ಯಾಬಿನೇ 3.5 hours ಸಮಥಿಂಗ್ ಇದೆ. ಸೊ ಆ್ಯಂಡ್ ಇಲ್ಲಿ ತುಂಬ ಟ್ರಾಫಿಕ್ ಇದೆ. ಆಲ್ಮೋಸ್ಟ್ ಲೈಕ್ ಬೆಂಗಳೂರು ಥರ ತುಂಬ ಸ್ಟಾಪ್ ಕೊಡ್ಕೊಂಡು ಹೋಗಬೇಕು. ಒಂದು 3.5 ಅಂದರೆ 4.5 hours ಆಗುತ್ತೆ. ಸೊ ಯಾ, ನಾವು ಫುಕೇತ್ ಓಲ್ಡ್ ಟೌನಿಗೆ ಬಂದಿದ್ದೀವಿ ಲೈಕ್ ಲಂಚಿಗಂತ. ಬಟ್ ದಿಸ್ ಪ್ಲೇಸ್ ಇಸ್ ಸೋ ಕ್ಯೂಟ್. ಎಷ್ಟು ಚೆನ್ನಾಗಿರೋ ಬಟ್ಟೆಗಳು, ಸುವಿನಿಯರ್ಸ್ ಎಲ್ಲ ಇದೆ. ಬಟ್ ನಮ್ಗೆ ಇಲ್ಲಿ ಬರೀ ಹಾಫ್ ಆನ್ ಅವರ್ ಕೊಟ್ಟಿದ್ದಾರೆ ಅಷ್ಟೇ. ಹಾಫ್ ಆನ್ ಅವರಲ್ಲಿ ಲೈಕ್ ಲಂಚ್ ಮಾಡ್ಕೊಂಡು ಬರ್ಬೇಕಂತ. ತುಂಬ ಕ್ಯೂಟ್ ಇದೆ. ಇದು ಯಾವುದೋ ಸ್ಟ್ರೀಟಿಗೆ ಬಂದಿದ್ದೀವಿ. ಎಷ್ಟು ಕ್ಯೂಟ್ ಇದೆ. ಇವನ್ ದಿಸ್ ಕೆಫೆ ಇಸ್ ಆಲ್ಸೋ ಕ್ಯೂಟ್.
ನಮಗೆ 2:30ಗೆ ಬರೋಕ್ಕೆ ಹೇಳಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಬ್ಯಾಕ್ ಗ್ರೌಂಡ್ ಎಷ್ಟು ಕ್ಯೂಟ್ ಇದೆ. ಸೊ ನಾವು ಟೇಕ್ ಅವೇ ತೊಗೊಂಡಿದ್ದೀವಿ. ಚಿಕನ್ ಸ್ಪ್ರಿಂಗ್ ರೋಲ್ ಏನೋ ಲೈಕ್ ಕ್ಯಾಬಲ್ಲೇ ಕುತ್ಕೊಂಡು ತಿನ್ನೋಣ ಅಂತ, ಬಿಕಾಸ್ ಟೈಮ್ ಆಗ್ಬಿಡುತ್ತೆ ಅದಕ್ಕೆ. ಚಿಕನ್ ಕ್ರಿಸ್ಪಿ ರೋಲ್ ತೊಗೊಂಡ್ವಿ ಟೇಕ್ ಅವೇಗೆ. ತುಂಬ ಚೆನ್ನಾಗಿದೆ ಟೇಸ್ಟ್, ಸ್ವಲ್ಪ ಪ್ರೈಸಿ. ಬಟ್ ನಾವು ಅವತ್ತಿಂದ ಬರೀ ಸೇಮ್ ನೂಡಲ್ಸ್ ಅದು ಸೇಮ್ ಫ್ಲೇವರ್ ಅನಿಸ್ತಾಯಿತ್ತು. ಬಟ್ ದಿಸ್ ಈಸ್ ಡಿಫ್ರೆಂಟ್ ಫ್ಲೇವರ್, ಚೆನ್ನಾಗಿದೆ. 179 ಬಾತ್ ಏನೋ 175 ಬಾತ್ ಏನೋ ಪೇ ಮಾಡಿದ್ವಿ. ಸೊ ವರ್ತ್ ಇಟ್. ನಾವು ಕ್ರಾಬಿ ರೀಚ್ ಆದ್ವಿ. ದಿಸ್ ಇಸ್ ವಾಟ್ ಅವರ್ ಹೋಟೆಲ್ ಲುಕ್ಸ್ ಲೈಕ್. ಇಟ್ಸ್ ಸೋ ಕ್ಯೂಟ್. ಈಗ ಜಸ್ಟ್ ನಾವು ಕ್ರಾಬಿ ಹೋಟೆಲ್ಗೆ ಚೆಕ್ ಇನ್ ಆದ್ವಿ. ದ ರೂಮ್ ಲುಕ್ಸ್ ಸೋ ಕ್ಯೂಟ್. ಐ ವಿಲ್ ಗಿವ್ ಯು ಅ ರೂಮ್ ಟೂರ್. ಹಿಂಗೆ ಎಂಟರ್ ಆದ ತಕ್ಷಣನೇ ಇಲ್ಲಿ ವಾಶ್ರೂಮ್ ಇದೆ. ಲುಕ್ ಎಟ್ ದ ಸಿಂಕ್, ಇಟ್ಸ್ ಸೋ ಕ್ಯೂಟ್. ಆ್ಯಂಡ್ ಇದೊಂದು ಮಿರರ್ ಇದೆ. ಇಲ್ಲಿ ಶಾರ್ ಏರಿಯಾ, ಇದಂತೂ ತುಂಬ ಪ್ರಿಟಿ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ ಅಫ್ಕೋರ್ಸ್ ಕ್ಲಾಸೆಟ್ ಇದೆ, ಹೀಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ. ದೆರ್ ಇಸ್ ಅ ಮಿನಿ ಲಾಕರ್ ಆಲ್ಸೋ. ಹೇರ್ ಡ್ರೈಯರ್ ಕೂಡ ಕೊಟ್ಟಿದ್ದಾರೆ. ದ್ಯಾಟ್ಸ್ ಅ ಗುಡ್ ಥಿಂಗ್. ದೆನ್ ಈ ಕಡೆ ಬಂದರೆ ದೊಡ್ಡ ಮಿರರ್ ಇದೆ. ಇಲ್ಲಿ ಮಿನಿ ಫ್ರಿಡ್ಜ್ ಇದೆ. ಇಲ್ಲಿ ಚಿಕ್ಕ ಕಾಫಿ ಕಾರ್ನರ್ ಇದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು ದಿಸ್ ಪ್ಲೇಸ್. ಇಲ್ಲಿ ಕುತ್ಕೊಂಡು ಹೊರಗಡೆ ವ್ಯೂ ನೋಡ್ಬೋದು. ಯಾ, ದಿಸ್ ಇಸ್ ಕ್ಯೂಟ್. ಆ್ಯಂಡ್ ಇಲ್ಲೊಂದು ಪುಟಾಣಿ ಬಾಲ್ಕನಿ ಇದೆ. ಇದು ಸ್ಲೈಡಿಂಗ್ ಡೋರು. ಇದು ಮೂವ್ ಮಾಡಿದ್ರೆ ಸೌಂಡ್ ಇದೆ ಅಂತ ಕ್ಲೋಸ್ ಮಾಡಿದ್ದೀನಿ. ಬಾಲ್ಕನಿ. ಆ್ಯಂಡ್ ದಿಸ್ ಇಸ್ ವಾಟ್ ದ ಬೆಡ್ ಲುಕ್ಸ್ ಲೈಕ್. ಕ್ಯೂಟ್, ಚೆನ್ನಾಗಿದೆ. ದ್ಯಾಟ್ಸ್ ಇಟ್. ಸೊ ದಟ್ ಈಸ್ ವಾಟ್ ದ ರೂಮ್ ಲುಕ್ಸ್ ಲೈಕ್. ಇಟ್ಸ್ ಸೋ ಕ್ಯೂಟ್. ತುಂಬ ಕ್ಯೂಟ್ ಆ್ಯಂಡ್ ಕೋಸಿ ಆಗಿದೆ. ನಮ್ಮಿಬ್ಬರಿಗೆ ಪರ್ಫೆಕ್ಟ್ ಆಗಿದೆ. ಸೊ ಐ ಮೇಡ್ ಕಾಫಿ, ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಚೆನ್ನಾಗಿದೆ ಬೆಟ್ಟ ವ್ಯೂ ಎಲ್ಲ. ಸೊ ಅದಕ್ಕೇನೆ ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗೋಣ ಅಂತಿದ್ದೀವಿ. ಇದು ನಾವು ಫುಕೇತಲ್ಲಿ ಸ್ಟೇ ಆಗಿದ್ವಲ್ಲ, ಅಲ್ಲಿ ನಮಗೆ ನಮ್ಮ ರೆಸಾರ್ಟ್ ಹತ್ರನೇ ಶಾಪಿಂಗ್ಗೆ ಅಥವಾ 7-Eleven ಬೇರೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇತ್ತು. ಇದು ಪ್ರಾಬಬ್ಲಿ ತುಂಬ ರಿಮೋಟ್ ಐಲ್ಯಾಂಡ್ ಅನ್ಸುತ್ತೆ. ಇಲ್ಲಿ ಏನೂ ಇಲ್ಲ, ಆಲ್ಮೋಸ್ಟ್ ಫುಲ್ ಬೆಟ್ಟ ಗುಡ್ಡ ಅದೇ ಥರ ಇರೋದು. ನಾವು ಬರಬೇಕಾದ್ರೆ ಇಲ್ಲೇ 500 ಮೀಟರ್ಸಲ್ಲಿ ಒಂದು ಪಿಜೆಟ್ ಏರಿಯಾ ನೋಡಿದ್ವಿ. ಅಲ್ಲಿ ತಿನ್ನೋಣ ಅಂತ ಅನ್ಕೊಂಡಿದ್ವಿ. ಎಕ್ಸ್ಪ್ಲೋರ್ ಮಾಡೋ ಥರ ಇಲ್ಲಿ ಏನೂ ಇಲ್ಲ. ಸೊ ನಮ್ಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಮಧ್ಯಾಹ್ನ ಕೂಡ ನಾವು ಜಸ್ಟ್ ಚಿಕನ್ ಸ್ಪ್ರಿಂಗ್ ರೋಲ್ಸ್ ತಿಂದಿದ್ದು ಅಷ್ಟೇ. ತಲೆ ನೋಡ್ತಾ ಇದೆ, ಅದಕ್ಕೆ ಕಾಫಿ ಕುಡಿತಾ ಇದೆ. ಬೀಚ್ ಅಲ್ಲ, ವಾಟ್ ಈಸ್ ದಟ್, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಕೆಳಗಡೆ ಹೋಗ್ಬಿಟ್ಟು ಏನಿದೆ ಅಂತ ನೋಡಿಕೊಂಡು ಹಾಗೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಬರ್ತೀವಿ. 7-Eleven ಇದ್ರೆ ನಮಗೆ ವೆರಿ ಕನ್ವೀನಿಯೆಂಟ್ ಅನ್ಸೋದು. ಲೈಕ್ ಅದು ಆರ್ ಗೋ ಟು ಪ್ಲೇಸ್ ಆಗಿಬಿಟ್ಟಿತ್ತು. ಡೈಲಿ ಒಂದೊಂದು ಡೆಸರ್ಟ್ ತಿಂತಿದ್ದೆ ಅಲ್ಲಿಂದ. ಪ್ರಾಬ್ಲಿ 2 days ಅದನ್ನ ಮಿಸ್ ಮಾಡ್ಕೊತೀವಿ. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಅನ್ಸುತ್ತೆ. ಅಂದರೆ ಮುಖ ಏನು ತೊಳೆಯಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಸ್ವಲ್ಪ ಕಂಫರ್ಟಬಲ್ ಡ್ರೆಸ್ ಹಾಕೊಂಡು. ಹೊರಗಡೆ ಸ್ವಲ್ಪ ಕೋಲ್ಡ್ ಇದೆ. ಕಿಡ್ಡಿ ಕೂಡ ಫ್ರೆಶ್ ಅಪ್ ಆಗಿ ಹೋಗಿದ್ದಾಳೆ. ಅವಳು ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಇಬ್ರು ಹೊರಗಡೆ ಹೋಗ್ತೀವಿ. ವಿ ಆರ್ ರೆಡಿ, ಫ್ರೆಶ್ ಅಪ್ ಆಗಿದ್ದೀವಿ. ಹೊರಗಡೆ ಹೋಗ್ತಾ ಇದೀವಿ ಡಿನ್ನರಿಗೆ. ಹಂಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಂಥದ್ದೇನಿಲ್ಲ ಇಲ್ಲಿ, ಬಟ್ ವಿಲ್ ಜಸ್ಟ್ ವಾಕ್ ಬೈ. ನಾವು ಸ್ಟೇ ಆಗಿರೋ ಹೋಟೆಲಲ್ಲಿ ದೇ ಹ್ಯಾವ್ ಪೂಲ್ ಆಲ್ಸೋ. ಐ ಶೋ ಯು. ಚೆನ್ನಾಗಿದೆ. ದ್ಯಾಟ್ಸ್ ಕಿಡ್ಡಿ. ಸಿ ಎಷ್ಟು ಕ್ಯೂಟ್ ಆಗಿದೆ. ಈ ವೈಟ್ ಫ್ಲವರ್ಸ್ ಅಂತೂ ಸಗದಾಗಿ ಕಾಣಿಸ್ತಾ ಇದೆ. ಸೊ ಯಾ, ಟುಮಾರೋ ವಿ ಆರ್ ಪ್ಲ್ಯಾನಿಂಗ್ ಟು ಯೂಸ್ ದಿಸ್ ಪೂಲ್. ಯಾಕಂದರೆ 8 AM ಇಂದ 8 PM ವರೆಗೂ ಅಷ್ಟೇ ಅಂತ. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಓಕೆ, ನಮ್ಮ ಹೋಟೆಲಿಂದ ಒಂದು 500 ಮೀಟರ್ಸಲ್ಲಿ ಇದಿದೆ ರೆಸ್ಟೋರೆಂಟ್ ಆರ್ ಕಮ್ ಕೆಫೆ. ಇಲ್ಲಿಗೆ ಬಂದಿದ್ದೀವಿ ನಾವು ಡಿನ್ನರಿಗೆ. ಬಂದ್ವಿ ನಾವು ರೂಮಿಗೆ. ಐ ಥಿಂಕ್ ನಾವು ಫುಕೆತಲ್ಲಿ ಕೂಡ ಪಿಜ್ಜಾ ತಿಂದಿದ್ವಿ. ಬಟ್ ಇವತ್ತು ತಿಂದಿದ್ದು ಪಿಜ್ಜಾ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಅಥೆಂಟಿಕ್. ಆ್ಯಂಡ್ ದ ಶೆಫ್ ವಾಸ್ ಫ್ರಮ್ ಇಟಲಿ ಅಂತೆ. ಅಲ್ಲಿ ಮೆನ್ಯೂ ಅಲ್ಲೇ ಮೇಲೆ ಹಾಕಿದ್ರು. ಇಟ್ ವಾಸ್ ಗುಡ್.
ಮಾರ್ಗ್ರಿಟಾ ತಗೊಂಡಿದ್ದು ನಾವು. ದೆನ್ ಈಗ ರೂಮಿಗೆ ಬಂದ್ವಿ. ವಿಲ್ ಡೋಸ್ ಆಫ್. ಇವತ್ತೇನು ಅಷ್ಟು ಕೆಲಸ ಇಲ್ಲ. ನಾಳೆ ನಮಗೆ ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋದಿದೆ, ಇಲ್ಲಿ ಕ್ರಾಬಿ ಐಲ್ಯಾಂಡ್ಸ್ನ. ಸೊ ವಿಲ್ ಟೇಕ್ ರೆಸ್ಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಐ ಥಿಂಕ್ ಇಟ್ಸ್ ಡೇ 4 ಹಿಯರ್. ವಿ ಚೆಕ್ಡ್ ಇನ್ ಟು ಕ್ರಾಬಿ. ನೆನ್ನೆ ನೋಡಿದ್ರಿ ನೀವು ವ್ಲಾಗಲ್ಲಿ, ಅಥವಾ ಇದೊಂದು ಸಪ್ರೇಟ್ ವ್ಲಾಗ್ ಆಗ್ತೀನೋ ಗೊತ್ತಿಲ್ಲ. ಐ ಡೋಂಟ್ ನೋ ಎಷ್ಟು ಟೈಮ್ ಇದೆ ಅಂತ, ಎಷ್ಟು ಮಿನಿಟ್ಸ್ ಇದೆ ಅಂತ. ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆಮೇಲೆ ಎಡಿಟ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ. 6 o'clock ಎದ್ದೆ ನಾನು. ಈಗ 6:30 ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಬೇಗ ರೆಡಿ ಆಗಬೇಕು. ಆ್ಯಂಡ್ ಲುಕ್ ಎಟ್ ದಿಸ್ ವ್ಯೂ. ಸೊ ರೆಡಿ ಆಗಿಬಿಟ್ಟು ಇವತ್ತು ಅಷ್ಟೇ ಕ್ರಾಬಿಲಿರೋ ಐಲ್ಯಾಂಡ್ಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. 4 ಐಲ್ಯಾಂಡ್ಸ್ ಸಮಥಿಂಗ್ ಇದೆ ಅಲ್ಲಿಗೆ. ಆರ್ ಕ್ಯಾಬ್ ವಿಲ್ ಬಿ ಹಿಯರ್ ಬೈ 7:45. ಸೊ ಬೇಗ ರೆಡಿ ಆಗಬೇಕು. ಬ್ರೇಕ್ಫಾಸ್ಟ್ ಇದೆ ಇಲ್ಲೇ ಹೋಟೆಲಲ್ಲಿ, ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬೇಗ ರೆಡಿ ಆಗೋಣ. ಐ ಆಮ್ ರಿಯಲಿ ಫೀಲಿಂಗ್ ಸ್ಲೀಪಿ. ಸೊ ಇಷ್ಟು ನೆನ್ನೆ ನಾವು ಫುಕೆತಲ್ಲಿದ್ದು, ಮೊನ್ನೆ ಫುಕೆತಲ್ಲಿದ್ದು ಹೋಟೆಲ್ಗೆಲ್ಲ ಇಲ್ಲಿ ಬಿಸಿ ನೀರು ಬರ್ತಾಯಿತ್ತು. ಸೊ ಚಳಿಗೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದು ಫುಲ್ಲು ಚಳಿ ಅನಿಸ್ತಾ ಇದೆ. ಐ ಮೀನ್ ಫುಲ್ ಒಂಥರ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇದೆ. ಸೊ ಬೇಗ ಆದರೂ ಎಚ್ಚರ ಮಾಡ್ಕೊಂಡು ಬೇಗ ರೆಡಿ ಆಗೋಣ. ಸಿ ಯು ಆಫ್ಟರ್ ಐ ಗೆಟ್ ರೆಡಿ. ನಾವು ರೆಡಿ ಆಗಿದ್ದೀವಿ. ದಿಸ್ ಈಸ್ ವಾಟ್ ಮೈ ಔಟ್ಫಿಟ್ ಲುಕ್ಸ್ ಲೈಕ್. ನಾನು ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿದ್ದೀನಿ, ಅಲ್ಲಿ ಅಪ್ಲೋಡ್. ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಮೈ ಬ್ಯಾಗ್. ಸೊ ಇಲ್ಲಿಗೆ ಬಂದ್ಬಿಟ್ಟು ರೀಚ್ ಆದ್ವಿ. ಐ ಆಮ್ ವರ್ಕಿಂಗ್ ವೆರಿ ಕಲರ್ಫುಲ್ ಟುಡೇ. ದಿಸ್ ಇಸ್ ಮೈ ಔಟ್ಫಿಟ್. ಸೊ 4 ಐಲ್ಯಾಂಡ್ ಟೂರ್ ಇರೋದು ಇವತ್ತು. ದೆಲ್ ಸ್ಟಾರ್ಟ್ ಇಟ್ ಬೈ 10 minutes ಅನಿಸುತ್ತೆ. ಏನೋ ಸ್ವಲ್ಪ ಚೆಕಿಂಗ್ ಮಾಡ್ತಿದ್ದಾರೆ. ಎವ್ರಿ ಟೈಮ್ ನಾವಿಲ್ಲಿ ಬಂದಾಗ ಅವ್ರದ್ದೇ ಸಪ್ರೇಟ್ ಏನಂತಾರದು, ತಿನ್ನಕ್ಕೆ ಏನೇನೋ ಸ್ನ್ಯಾಕ್ಸ್ ಥರ ಇಟ್ಟಿರ್ತಾರೆ. ಫಸ್ಟ್ ನಮ್ಮದು ಐಲ್ಯಾಂಡ್ ಇರೋದು ರೇಲೆ ಐಲ್ಯಾಂಡ್ ಅನಿಸುತ್ತೆ. ಅಲ್ಲಿಗೆ ಬಂದು ರೀಚ್ ಆದ್ವಿ. ಹಿಂಗಿದೆ ವ್ಯೂ. ಇಲ್ಲಿದು ಫುಕೆತ್ಗಿಂತ ಡಿಫ್ರೆಂಟ್ ಆಗಿದೆ. ದ ಬೋಟ್ಸ್ ಆರ್ ಡಿಫ್ರೆಂಟ್ ಓವರ್ ಇಯರ್. ಸ್ಪೀಡ್ ಬೋಟ್ ಸೇಮ್ ಇದೆ, ಬಟ್ ಇಲ್ಲಿ ಲಾಂಗ್ ಟೈಲ್ ಬೋಟ್ ಎಲ್ಲ ಡಿಫ್ರೆಂಟ್ ಆಗಿದೆ. ಲೆಟ್ಸ್ ಗೋ. ನಾವು ಒಳಗಡೆ ಇಲ್ಲೆಲ್ಲೋ ವಾಕ್ ಮಾಡ್ಕೊಂಡು ಹೋಗೋಕೆ ಹೇಳಿದ್ದಾರೆ. ಇದೇನೋ ಯಾನ ಕೇವ್ಸ್ ಥರ ಇದೆ ಹಿಂದೆ ಎಲ್ಲ. ಈ ಪಾತ್ವೇಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ, ಇದು ಬೀಚಿಗೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಸೊ ಲೆಟ್ಸ್ ಸಿ. ನಾವು ರೀಚ್ ಆದ್ವಿ ಬೀಚ್. ಓ ಮೈ ಗಾಡ್, ಇಟ್ ಲುಕ್ ಸೋ ಪ್ರಿಟಿ. ಆ ವಾಟರ್ದು ಕಲರ್ ಏನು ಸಖತ್ತಾಗಿದೆ. ಇವಾಗ ಇನ್ನೊಂದು ಐಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ 30 minutes ಕೊಟ್ಟಿದ್ದಾರೆ. ಇದು ಲಾಸ್ಟ್ ಐಲ್ಯಾಂಡ್ ಅಂತೆ ಇಲ್ಲಿನ ಟ್ರಿಪ್ಗೆ. ಪೋದಾ ಐಲ್ಯಾಂಡ್ ಅಂತ ಇಲ್ಲಿಗೆ ಬಂದಿದ್ದೀವಿ. ದಿಸ್ ಲುಕ್ಸ್ ಪ್ರಿಟಿ ಗುಡ್ ದೆನ್ ದ ಅದರ್ ಐಲ್ಯಾಂಡ್. ವಾಟರ್ ಎಲ್ಲ ತುಂಬ ಕ್ಲಿಯರ್ ಆಗಿದೆ, ಒಂಥರ ಚೆನ್ನಾಗಿದೆ ವೈಬ್ಸ್. So yeah, I'll show you. I'll flip the camera and show you. And ಇಲ್ಲೇ ಲಂಚ್ ಕೂಡ ಇದೆಯಂತೆ ನಮಗೆ. ಸೊ ಅದು ಬೋಟ್ ಸ್ವಲ್ಪ ನಾಶಿಯಸ್ ಫೀಲ್ ಆಗುತ್ತೆ. ಹೀಗೆ ಮಾಡ್ತಾ ಇರುತ್ತಲ್ಲ, ಅದಕ್ಕೆ ವೆರಿ ಟಯರ್ಡ್. ಸೊ ಹೋಗಿ ಲಂಚ್ ಮಾಡಿಕೊಂಡು ಸ್ವಲ್ಪ ಈ ಬೀಚಲ್ಲಿ ಚಿಲ್ ಮಾಡಿಕೊಂಡು ಹೋಗೋಣ. ಈಗ ಜಸ್ಟ್ ರೂಮಿಗೆ ಬಂದ್ವಿ. ಐ ಥಿಂಕ್ ಇಟ್ಸ್ 3:30. ಯು ಕ್ಯಾನ್ ಸಿ ಫುಲ್ ಹೇರ್, ಎವ್ರಿಥಿಂಗ್ ಇಸ್ ಅ ಮೆಸ್. ಸೊ ನಾನು ಹೇಳಿದ್ನಲ್ಲ ನೆನ್ನೆ ನಮ್ಮ ಹೋಟೆಲ್ ಲೈಕ್ ರಿಮೋಟ್ ಏರಿಯಾ ಟೈಪ್ ಜಾಗದಲ್ಲಿದೆ ಅಂತ. ಬಟ್ ನೋ, ಕ್ರಾಬಿ ಇಸ್ ಆಲ್ಸೋ ಲೈಕ್ ಚೆನ್ನಾಗಿದೆ ಮಾರ್ಕೆಟ್ಸ್ ಎಲ್ಲ. ನಾವು ಈ ಕಡೆ ಹೋಗಿದ್ವಿ ನೆನ್ನೆ ನಡ್ಕೊಂಡು. ಬಟ್ ಈ ಕಡೆ ಇವತ್ತು
ಐಲ್ಯಾಂಡಿಗೆ ಹೋಗಿದ್ವಲ್ಲ, ಅಲ್ಲಿ ಬರೋ ರೋಡಲ್ಲಿ ಫುಲ್ ಸ್ಟ್ರೀಟ್ ಮಾರ್ಕೆಟ್ ಇತ್ತು. ಸೊ ನಾನೇ ಕಿಡ್ಡಿ ಅಲ್ಲಿ ಹೋಗ್ತಾ ಇದೀವಿ ಇವಾಗ. ಫಸ್ಟ್ ಫ್ರೆಶ್ ಅಪ್ ಆಗಿ, ಬೀಚಲ್ಲಿ ಸ್ಯಾಂಡ್ ಎಲ್ಲ ಫುಲ್ ಆಗಿದೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಗೆ ಹೋಗ್ತೀವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ತುಂಬಾ ಚೆನ್ನಾಗಿರೋ ಶಾಪ್ಸ್ ಇತ್ತು ಅಲ್ಲಿ. ಲೆಟ್ಸ್ ಗೋ ಶಾಪಿಂಗ್. ಸೊ ರೆಡಿ ಆದ್ವಿ ಹೋಗೋದಕ್ಕೆ ಶಾಪಿಂಗ್. ದಿಸ್ ಇಸ್ ಮೈ OOTD. ಫುಲ್ಲು ಕಂಫಿ ಕ್ಲೋತ್ಸ್ ಹಾಕೊಂಡಿದೀವಿ ಆ್ಯಂಡ್ ನೋ ಮೇಕಪ್. ಅವತ್ತಿಂದ ಹಾಕಿ ಪಿಂಪಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಗೋ. ನಾವು ರೆಡಿ ಆಗಿದ್ದೀವಿ ಸ್ಟ್ರೀಟ್ ಶಾಪಿಂಗ್ ಹೋಗೋಕ್ಕೆ. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಯಾಕಂದರೆ ಅಲ್ಲಿ ತುಂಬ ಪ್ರಿಟಿ ಶಾಪ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಮತ್ತು ನಮಗೆ ಸರಿಯಾಗಿ ಊಟ ಕೊಟ್ಟಿಲ್ಲ ಅವರು. ಇವ್ರು ಉಪ್ಪಾಕಲ್ಲ, ಖಾರ ಹಾಕಲ್ಲ ಯಾವುದಕ್ಕೂ. ಆ್ಯಂಡ್ ಎವ್ರಿಥಿಂಗ್ ಫೀಲ್ಸ್ ಲೈಕ್ ಒಂಥರ ಸ್ಮೆಲ್ಲೇ ನಮ್ಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಇಲ್ಲಿ ಮೆಕ್ಡಾನಲ್ಸ್, ಬರ್ಗರ್ ಕಿಂಗ್ ಏನೇನೋ ಇದೆ. ಸೊ ತಿನ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ. ಲೆಟ್ಸ್ ಗೋ. ಸ್ಟ್ರೀಟ್ ಫುಡ್ ತಿನ್ಕೊಂಡು ಶಾಪಿಂಗ್ ಅಂತ ಬಂದ್ವಿ. ಇಲ್ಲಿ ಸುವಿನಿಯರ್ ಶಾಪಿಂಗ್ಗೆ ತುಂಬ ಚೆನ್ನಾಗಿತ್ತು. ಲೈಕ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಕೀ ಬಂಚಸ್ ಎಲ್ಲ ಇತ್ತು. ಕಿಡ್ಡಿ ಅವಳ ಮನೆಗೆ ತೊಗೊಂಡ್ಲು, ನಾನು ನಮ್ಮ ಮನೆಗೂ ತೊಗೊಂಡೆ. ಥೈಲ್ಯಾಂಡಿಂದ ನಾನು ಏನೇನು ಶಾಪ್ ಮಾಡಿದ್ದೀನಿ ಅದೆಲ್ಲನೂ ಸಪ್ರೇಟ್ ವೀಡಿಯೋ ಬರುತ್ತೆ, ಹಾಲ್ ವೀಡಿಯೋ ಥರ ಹಾಕ್ತೀನಿ. ಈ ಬ್ರೇಸ್ಲೆಟ್ ಕೂಡ ಅಷ್ಟೇ, ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಆ್ಯಂಡ್ ದ ಪ್ರೈಸ್ ವಾಸ್ ಆಲ್ಸೋ ವರ್ತ್ ಇಟ್. ತುಂಬ ಯೂನಿಕ್ ಬ್ಯಾಗ್ಸ್ ಇತ್ತು ಇವ್ರ ಹತ್ರ, ಚೆನ್ನಾಗಿತ್ತು. ಅದನ್ನು ಎಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದೆ ಅಂದರೆ ನಾವು ಕಸ್ಟಮೈಸ್ ಪಾಸ್ಪೋರ್ಟ್ಸ್ ಕವರ್ ಮಾಡಿಸ್ಕೋಬೋದಾಗಿತ್ತು. ನೀವು ನೋಡ್ಬೋದು ಅಲ್ಲಿರೋ ಯಾವುದೇ ಕಲರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು, ಚಾಮ್ಸ್ ಇರುತ್ತೆ ಅದು ಕೂಡ ನಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡಿಕೊಂಡು ಹೆಸರು ಬರ್ಸ್ಕೊಂಡು ಮಾಡಿಸ್ಕೋಬೋದಿತ್ತು. ನಾನು ಮತ್ತು ಕಿಡ್ಡಿ ಇಬ್ಬರೂ ತೊಗೊಂಡ್ವಿ. ಆ್ಯಂಡ್ 70 ಬಾತ್ ಅಷ್ಟೇ ಅದು. ಸೊ ಇಟ್ ವಾಸ್ ರಿಯಲಿ ವರ್ತ್ ಇಟ್. ಆ್ಯಂಡ್ ತುಂಬ ಕಡೆ ಗಣೇಶ ಐಡಲ್ಸ್ ಇತ್ತು. ಹೋಮ್ ಡೆಕೋರ್ ಐಟಮ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ನಾವು ಟ್ರಾವೆಲ್ ಮಾಡೋದ್ರಿಂದ ಬ್ರೇಕ್ ಆಗುತ್ತೆ ಅಂತ ಯಾವುದನ್ನೂ ತೊಗೊಳ್ಳಿಲ್ಲ ನಾವು. ಸೊ ಈಗ ಬಂದ್ವಿ ರೂಮಿಗೆ ನಾವು. ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಯಲಿ ಟಯರ್ಡ್, ಕಾಲೆಲ್ಲ ನೋವ್ತಾ ಇದೆ. ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ ಇಲ್ಲಿ, ಅದು ನಮ್ಮ ಇಂಡಿಯಾದಲ್ಲಿ ಓಲಾ ಮತ್ತು ಊಬರ್ ಥರ. ಆದರೆ ಇಲ್ಲಿ ನಾವು ಟ್ರಾನ್ಸ್ಪೋರ್ಟು ಮಾಡ್ಬೋದು, ಫುಡ್ ಕೂಡ ಆರ್ಡರ್ ಮಾಡ್ಬೋದು. ಇನ್ನೂ ಒಂದೆರಡು ಏನೋ ಆಪ್ಷನ್ ಇದೆ ಆ ಥರ. ಚೆನ್ನಾಗಿದೆ ಅದು, ವೆರಿ ಕನ್ವೀನಿಯೆಂಟ್ ಆ್ಯಪ್. ಸೊ ಅದರಲ್ಲಿ ಮಾಡ್ಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಪಿಜ್ಜಾನ ಟೇಕ್ ಅವೇ ತೊಗೊಂಡ್ವಿ. ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂತ. 10:40 ಇವಾಗ ಇಲ್ಲಿ ಟೈಮ್. ಸೊ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟು ದಿನದಲ್ಲಿ ಇಷ್ಟೊತ್ತವರೆಗೂ ಹೊರಗಡೆ ಇದ್ದಿದ್ದು. ಸ್ಟ್ರೀಟ್ ಮಾರ್ಕೆಟಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಎಲ್ಲ ಟೈಮ್ ಆಯಿತು. ಸೊ ಈಗ ಪಿಜ್ಜಾ ತಿಂದು ಮಲ್ಕೊತೀವಿ. ತುಂಬ ಟಯರ್ಡ್ ಆಗಿದೆ. ಸಿ ಯು ಟುಮಾರೋ. Hi guys, good morning. Today we have a flight to catch from Krabi to Bangkok. So I think ivaga morning 6:20 something agide. Nam cab on mardiddare, kelgade wait ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಗೆ ಹೋಗಬೇಕು ನಾವು. See, this is my bags. Kitty ಬರ್ತಾ ಇದ್ದಾರೆ. So we are getting late. ನಾನು ಏರ್ಪೋರ್ಟ್ ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬಂದ್ವಿ ಏರ್ಪೋರ್ಟ್ಗೆ ನಾವು. ಈಗ ಒಳಗಡೆ ಹೋಗಿ ಚೆಕ್ ಇನ್ ಆಗೋದೇ ಇರೋದು. ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಯಾ ಸೊ ವಿ ಗಾಟ್ ಆರ್ ಬೋರ್ಡಿಂಗ್ ಪಾಸಸ್. ತುಂಬ ಬೇಗ ಆಯಿತು ಇಲ್ಲೆಲ್ಲ ಪ್ರೊಸೀಜರ್. ದ ಏರ್ಪೋರ್ಟ್ ಈಸ್ ರಿಯಲಿ ಗುಡ್. ಅಂದರೆ ಫುಕೇತ್ ಏರ್ಪೋರ್ಟ್ಗಿಂತ ಈ ಏರ್ಪೋರ್ಟ್ ನಂಗೆ ಇಷ್ಟ ಆಯಿತು. ಚೆನ್ನಾಗಿದೆ ನೋಡೋಕ್ಕೆಲ್ಲ. ಆ್ಯಂಡ್ ಪೀಪಲ್ಗೆ ಇಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರುತ್ತೆ ಆ ಏರ್ಪೋರ್ಟ್ ಅವ್ರಿಗಿಂತ. ಸೊ ಐ ಥಿಂಕ್ ವಿ ಹ್ಯಾವ್ ಹಾಫ್ ಆನ್ ಅವರ್ ಲೆಫ್ಟ್ ಟು ಬೋರ್ಡ್ ಆರ್ ಫ್ಲೈಟ್ ಅನಿಸುತ್ತೆ. ಅದಕ್ಕಿಂತ ಮುಂಚೆ ಅಲ್ಲಿ ಗ್ರ್ಯಾಬ್ ಸಮಥಿಂಗ್ ಟು ಈಟ್. ತುಂಬ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಮುಂದೆ ಯಾವುದೋ ಸ್ಟೋರ್ ಇದೆ, ಸಮ್ ಕಿಮ್ಸ್ ಕೆಫೆ ಅಂತ. ಐ ಸಿ ಇಫ್ ಐ ಗೆಟ್ ಇನ್ಸ್ಟೆಂಟ್ ನೂಡಲ್ಸ್, ಐ ಬೈ ದಟ್. ಸೊ ಈಗ ಜಸ್ಟ್ ಲ್ಯಾಂಡ್ ಆದ್ವಿ ನಾವು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ. ವಿ ವಿಲ್ ಕಲೆಕ್ಟ್ ಆರ್ ಬ್ಯಾಗೇಜ್. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ.
ದಿಸ್ ಏರ್ಪೋರ್ಟ್ ಇಸ್ ಪ್ರಿಟಿ ಬಿಗ್, ತುಂಬ ದೊಡ್ಡದಿದೆ, ಒಳಗಡೆ ಎಲ್ಲ ಚೆನ್ನಾಗಿದೆ. ನಮ್ಮ ಬ್ಯಾಗೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಬ್ಯಾಂಕಾಕ್ ಏರ್ಪೋರ್ಟಿಂದ ಬೈ ರೋಡ್ ಪಟಾಯಾಗೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 2 hours ಆಯಿತು ನಮಗೆ ಹೋಗೋಕ್ಕೆ. ನಾವಿವಾಗ 7-Elevenಗೆ ಬಂದ್ವಿ. ತುಂಬ ಹೊಟ್ಟೆ ಸಿಗುತ್ತೆ. ವಿಲ್ ಗ್ರಾಬ್ ಸಮಥಿಂಗ್ ಟು ಈಟ್ ಆ್ಯಂಡ್ ವಿಲ್ ಲೀವ್ ಫಾಸ್ಟ್. ಒಂದು 10 minutes ವೆಯ್ಟ್ ಮಾಡೋಕ್ಕೆ ಹೇಳಿದ್ದೀವಿ ನಮ್ಮ ಕ್ಯಾಬ್ ಅವರಿಗೆ. ನಾವು ನಮ್ಮ ಹೋಟೆಲಿಗೆ ಬಂದ್ವಿ. ಐ ಥಿಂಕ್ ವಿ ರೀಚ್ ಅರೌಂಡ್ 12:30. ಇವಾಗ ಒಂದು 12:45 ಅಂದ್ಕೊಳ್ಳಿ. 2 PM ನಮ್ಮದು ಚೆಕ್-ಇನ್ ಇರೋದು. ಸೊ ಇಲ್ಲೇ ಹೊರಗಡೆ ನಾವು ಏನಾದರೂ ಲಂಚ್ ತಿನ್ನೋಣ ಅಥವಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಅಲ್ಲಿ ನಾವು ಇಷ್ಟು ದಿನ ಇದ್ದಿದ್ದು ಫುಲ್ ಐಲ್ಯಾಂಡ್ಸ್ ಅಲ್ವಾ, ಅಲ್ಲೆಲ್ಲ ಇಷ್ಟು ಶಾಪ್ಸ್ ಇರಲಿಲ್ಲ. ದಿಸ್ ಈಸ್ ಫುಲ್ ಆಫ್ ಸಿಟಿ ವೈಬ್ಸ್, ಚೆನ್ನಾಗಿದೆ. ಫೈನಲಿ ನಾವು 5 ದಿನಗಳಾದಮೇಲೆ ಇಂಡಿಯನ್ ಫುಡ್ ತಿಂತಾ ಇದ್ವಿ. ಅದು ಸ್ಮೆಲ್ಲೇ ಫುಲ್ಲು ಘಮ ಘಮ ಅಂತ ಅನ್ನಿಸ್ತಾ ಇದೆ. ಎಂಥ ಸ್ಯಾಟಿಸ್ಫ್ಯಾಕ್ಷನ್. ಟೇಸ್ಟ್ ನೋಡೋಣ ಇಲ್ಲಿ ಹೇಗಿದೆ ಅಂತ. ಇದು ಬೇಸಿಕಲಿ ಇಂಡಿಯನ್ಸ್ ಇಟ್ಟಿರೋಂಥ ರೆಸ್ಟೋರೆಂಟ್. ಸೊ ವಿ ಆರ್ ಹೋಪಿಂಗ್ ಚೆನ್ನಾಗಿರುತ್ತೆ ಅಂತ. ಸೊ ವಿ ಆರ್ ಡನ್ ವಿತ್ ದ ಲಂಚ್. ನನಗೆ ಇಷ್ಟು ದಿನ ಆದಮೇಲೆ ಅನಿಸುತ್ತೆ ಲೈಕ್ ಹೊಟ್ಟೆ ಫುಲ್ ತುಂಬಿದೆ ಅಂತ ಅನಿಸ್ತಾ ಇರೋದು. ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಲೈಕ್ ಉಪ್ಪು ಹಾಕಿರಲಿಲ್ಲ. ನಮ್ಮ ಕಡೆ ಮಾಡೋ ಥರ ಅಥೆಂಟಿಕ್ ಟೇಸ್ಟ್ ಇಲ್ಲ. ಬಟ್ ಆ ರೈಸು ಅದೆಲ್ಲ ಲೈಕ್ ಅರೋಮ ತುಂಬ ಚೆನ್ನಾಗಿತ್ತು. ಉಸಿರಾಡೋಕ್ಕಾಗ್ತಿಲ್ಲ, ಅಷ್ಟು ಹೊಟ್ಟೆ ತುಂಬಿದೆ. ಸೊ ಇಲ್ಲೇ ಒಂದು 7-Eleven ಇದೆ. ಸ್ವಲ್ಪ ತಿನ್ನೋಕ್ಕೆ ಏನಾದರೂ ಸ್ನ್ಯಾಕ್ಸ್ ಗ್ರ್ಯಾಬ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ದಿಸ್ ಈಸ್ ಅವರ್ ರೂಮ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ವಿ ಹ್ಯಾವ್ ಕಾಫಿ ಬಾರ್, ಫ್ರಿಡ್ಜ್ ಇದೆ ಆ್ಯಂಡ್ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಸೊ ಯಾ, ದಿಸ್ ಈಸ್ ದ ಬೆಡ್ ಆ್ಯಂಡ್ ದಿಸ್ ಈಸ್ ದ ವಾಶ್ರೂಮ್. ಸೊ ವಿ ಹ್ಯಾವ್ ಅ ಬಾಲ್ಕನಿ ಓವರ್ ಹಿಯರ್ ಆ್ಯಂಡ್ ಸಿಟಿ ವ್ಯೂ ಇದೆ ಇಲ್ಲಿಂದ. ಯಾ, ದಟ್ಸ್ ಇಟ್. ಸೊ ಇವಾಗ ನಾವು ಬಂದಾಗಿಂದ ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟೇ. ಈಗ ರೆಡಿ ಆಗಿಬಿಟ್ಟು ಡಿನ್ನರಿಗೆ ಅಂತ ಹೊರಗಡೆ ಹೋಗ್ತಿದ್ವಿ. ಹಾಗೆ ಸ್ವಲ್ಪ ಅಕ್ಕಪಕ್ಕ ಶಾಪ್ಸ್ ಏನಿದೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತೀವಿ. ಸೊ ಲೆಟ್ಸ್ ಗೋ. ನಾವು ಡೈಲಿ ಮ್ಯಾಂಡೇಟ್ರಿ ವಿಸಿಟ್ ಇರುತ್ತೆ ನಮ್ಮದು 7-Elevenಗೆ. ಅಲ್ಲಿ ಹೋಗಿ ಇದೊಂದು ಐಸ್ ಲ್ಯಾಟೆ ಮಾರ್ನಿಂಗ್ ಟ್ರೈ ಮಾಡಿದ್ವಲ್ಲ, ನಮ್ಗೆ ಇಷ್ಟ ಆಯಿತು. ಸೊ ಚಾಕ್ಲೇಟ್ ಐಸ್ ಲ್ಯಾಟೆ ಅದನ್ನು ತೊಗೊಂಡು ಮತ್ತು ಕೇಕ್ ತೊಗೊಂಡು ಈಗ ರೂಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಗ್ರ್ಯಾಬ್ ಅಂತ ಹೇಳಿದ್ನಲ್ಲ, ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್, ಅಲ್ಲಿ ನಾವು ಫುಡ್ ಕೂಡ ಆರ್ಡರ್ ಮಾಡ್ಬೋದು. ನಮಗೆ ಇವ್ರದ್ದು ಲೋಕಲ್ ಟೇಸ್ಟ್ ಇಷ್ಟ ಆಗ್ತಾಯಿಲ್ಲ, ನಾವು ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡ್ತೀವಿ. ಸೊ ಅದಕ್ಕೆ ಇಷ್ಟು ದಿನ ನಾವು ಪಿಜ್ಜಾ ಟ್ರೈ ಮಾಡಿದ್ವಿ, ಬರ್ಗರ್ ಟ್ರೈ ಮಾಡಿರಲಿಲ್ಲ. ಇಲ್ಲಿ ಮೆಕ್ಡಾನಲ್ಡ್ಸ್ ಇದೆ, ಸೊ ಅಲ್ಲಿಂದ ಬರ್ಗರ್ ಆರ್ಡರ್ ಮಾಡಿದ್ದೀವಿ. ಸೊ ಯಾ, ಅದನ್ನ ತಿನ್ಬಿಟ್ಟು ಇವತ್ತು ಹೋಲ್ ಡೇ ರೆಸ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ನಾವು ಬರ್ಗರ್ಸ್ ಆರ್ಡರ್ ಮಾಡಿದ್ದೀವಿ ಮೆಕ್ಡಾನಲ್ಡ್ಸಿಂದ. ವಿಲ್ ಸಿ ಹೇಗಿದೆ ಟೇಸ್ಟ್ ಅಂತ. ಇಲ್ಲಿದು ಕೈಯೆಲ್ಲ ಹೆಂಗೆ ಟ್ಯಾನ್ ಆಗಿದೆ ಇಲ್ಲಿ ಅಂತಂದರೆ ಓಕೆ, ವಿಲ್ ಹ್ಯಾವ್ ದ ಬರ್ಗರ್ ನಾ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇದು ಸ್ಪೈಸಿ ಚಿಕನ್ ಬರ್ಗರ್, ಸೊ ಇಟ್ಸ್ ಗುಡ್. Happy 24th birthday! Yeah, I'm getting old. And it's my birthday today. Almost Indians ಇದ್ದಾರೆ.
ದ ವ್ಯೂ ವಾಸ್ ವರ್ತ್ ಇಟ್ ಅಂತ ಹೇಳ್ಬೋದು. ಐ ಆಮ್ ಮೈ ಬರ್ತ್ಡೇ ಡಿನ್ನರ್ ರೆಡಿ. ದಿಸ್ ಇಸ್ ಮೈ ಔಟ್ಫಿಟ್. ನಂಗೆ ಈ ಪ್ಲೇಸ್ ತುಂಬ ಇಷ್ಟ ಆಗ್ತಾ ಇದೆ. ಮಸ್ತ್ ಇದೆ. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಯೂನಿಕ್ ಥಿಂಗ್ ನಾವು ಮಾಡಿದ್ದು. ಸೊ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಇಷ್ಟು ಶಾಪ್ ಮಾಡಿದ್ದೀವಿ 7-Eleven ಇಂದ. ಐ ಡೋಂಟ್ ನೋ ವಿಡಿಯೋ ಜಸ್ಟಿಸ್ ಮಾಡುತ್ತೋ ಇಲ್ವೋ, ಬಟ್ ಇನ್ ರಿಯಲ್ ಇಟ್ ಈಸ್ ಅನ್ರಿಯಲ್.